ತಾಯಿ ಕಷ್ಟದ ಕತೆ. ಒಬ್ಬ ತಾಯಿಯ ಕಷ್ಟದ ಕತೆ. ನಾನು ಸಣ್ಣ ಸಲಹೆ ಬೇಕಾಗಿದೆ. ನಿಮ್ಮಿಂದ ನನಗೆ ಸಣ್ಣ ಸಲಹೆ ಬೇಕಾಗಿದೆ. ನನ್ನ ಜೀವನ ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ನಾನು ಹಲವಾರು ಕಷ್ಟಗಳು ಎದುರಿಸಿದ್ದೇನೆ. ನಾನು ನನ್ನ ತಂದೆ ತಾಯಿಯಿಂದ ದೂರ ಇದ್ದು ಅಜ್ಜಿಯ ಮನೆಯಲ್ಲಿ ಬೆಳೆದಿದ್ದೆ. ಕೆಲವು ವರ್ಷಗಳ ನಂತರ ಮತ್ತೆ ತಂದೆ ತಾಯಿಯ ಯೊಂದಿಗೆ ಇದ್ದೆ. ತಂದೆ ಇದ್ದಾಗ ನನ್ನ ಜೀವನ ತುಂಬ ಚೆನ್ನಾಗಿತ್ತು. ಆದರೆ ತಂದೆ ಹೋದ ಮೇಲೆ ನನಗೆ ಸಂಪೂರ್ಣವಾಗಿ ಬದಲಾಯಿತು. ತಾಯಿಯಿಂದಲೂ ನನಗೆ ಯಾವುದೇ ಸಹಾಯ ಅಥವಾ ಬೆಂಬಲ ಸಿಗಲಿಲ್ಲ. ನಾನು ತುಂಬ ಒಂಟಿಯಾಗಿ ಬದುಕಿದ್ದೇನೆ. ನಂತರ ನಾನು ಕಾಲೇಜಿಗೆ ಹೋದಾಗ ಒಬ್ಬರನ್ನು ಇಷ್ಟಪಟ್ಟು ಮದುವೆಯಾದೆ. ಒಪ್ಪಿಗೆ ಜೊತೆಗೆ ಮದುವೆಯಾದೆ. ಮನೆಯವರ ಒಪ್ಪಿಗೆ ಜೊತೆಗೆ ಮದುವೆಯಾದೆ. ನಮಗೆ 2 ಮಕ್ಕಳು ಹುಟ್ಟಿದರು. ನನ್ನ ಮೊದಲನೇ ಮಗನನ್ನು ನಾನು ಜೀವನ ಚೆನ್ನಾಗಿರುತ್ತದೆ ಎಂದು ಭಾವಿಸಿ ದತ್ತು ಕೊಟ್ಟೆ. ಅದು ನನ್ನ ಜೀವನದ ದೊಡ್ಡ ನೋವು. ನಂತರ 2ನೇ ಮಗು ಹುಟ್ಟಿದ. ಆದರೆ ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಅವನು ನನ್ನನ್ನು ನನ್ನ ಮಗನನ್ನು ಮೋಸ ಮಾಡಿ ನಾನು ತುಂಬ ಕಷ್ಟದ ಪರಿಸ್ಥಿತಿಗೆ ಬಿದ್ದೆ. ನನ್ನ ತಾಯಿ ಮನೆಯಲ್ಲಿಯೂ ಸ್ವಲ್ಪ ಆಸ್ತಿಯೂ ಸಿಗಲಿಲ್ಲ. ನಾನು ಇದ್ದ ಸ್ವಲ್ಪ ಹಣದಿಂದ ನನ್ನ ಮಗನನ್ನು ಓದಿಸಿ ಬದುಕನ್ನು ಸಾಗಿಸಲು ಪ್ರಯತ್ನ ಮಾಡಿದೆ. ನಾನು ಕೆಲಸಕ್ಕೂ ಹೋಗಿ ಜೀವನ ಸಾಗಿಸಿದೆ. ನಂತರ ನನ್ನ ತಾಯಿ ಒತ್ತಡದಿಂದ ಮತ್ತೊಂದು ಮದುವೆ ಮಾಡಿಕೊಂಡೆ. ಆದರೆ ಆ ಮದುವೆಯೂ ನನ್ನ ಜೀವನಕ್ಕೆ ಸಂತೋಷ ತರಲಿಲ್ಲ. ನನ್ನ 2ನೇ ಗಂಡ ನನ್ನ ಮಗನಿಗೆ ಹಿಂಸೆ ನೀಡಲು ಶುರು ಮಾಡಿದ. ಆದ್ದರಿಂದ ನಾನು ಆ ಜೀವನದಿಂದ ದೂರವಾದೆ. ಇದೀಗ ಕೆಲವು 7-8 ವರ್ಷಗಳಿಂದ ನಾನು ನನ್ನ ಮಗನೊಂದಿಗೆ ಒಬ್ಬಳೇ ಬದುಕುತ್ತಾ ಅವನಿಗೆ ಒಳ್ಳೆಯ ಜೀವನ ಕೊಡಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನಾನು ಇನ್ನೂ ತುಂಬ ಕಷ್ಟಗಳನ್ನು ಎದುರಿಸುತ್ತಿದ್ದೇವೆ. ಆರ್ಥಿಕ ತೊಂದರೆಗಳು ನನ್ನನ್ನು ಕಾಡುತ್ತಿದೆ. ನನ್ನ ಜೀವನದಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಅದು ನನ್ನ ಮಗನ ಭವಿಷ್ಯಕ್ಕೆ ತುಂಬ ಉಪಯೋಗವಾಗುತ್ತದೆ. ನಾನು ಕೇಳುವುದೇನೆಂದರೆ, ಯಾರಾದರೂ ಸಣ್ಣ ಸಹಾಯ ಮಾಡಿದರೂ ಅದು ನನಗೆ ದೊಡ್ಡ ಆಶಯವಾಗುತ್ತದೆ. ದಯವಿಟ್ಟು ಈ ಮನವಿಯನ್ನು ಓದುತ್ತಿರುವ ಎಲ್ಲರಿಗೂ ವಿನಂತಿ. ನಾನು ನನ್ನ ಹೆಸರು ಅಥವಾ ಸ್ಥಳವನ್ನು ಇಲ್ಲಿ ಹೇಳುತ್ತಿಲ್ಲ. ಆದರೆ ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತು ನಿಜವಾಗಿರುತ್ತದೆ. ಇದು ಯಾವುದೇ ರೀತಿಯ ಮೋಸ ಅಲ್ಲ. ನಾನು ನನ್ನ ಜೀವನದಲ್ಲಿ ತುಂಬ ಕಷ್ಟವನ್ನು ಎದುರಿಸಿದ್ದೇನೆ ಹಾಗೂ ನಾನು ತುಂಬ ಸಂಕಟದಲ್ಲಿದ್ದೇನೆ. ನನ್ನ ಜೀವನವನ್ನು ಸಾಗಿಸಲು ನಾನು ತುಂಬ ಹೋರಾಟ ಮಾಡುತ್ತಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮಿಂದ ಸಾಧ್ಯವಾದಷ್ಟು ಹಣ ಸಹಾಯ ಮಾಡುವುದಾದರೂ ನನಗೆ ದೊಡ್ಡ ನೆರವಾಗುತ್ತದೆ. ₹5, ₹10, ₹1 ನೀವು ಎಷ್ಟೇ ಕೊಟ್ಟರೂ ಅದು ನನಗೆ ಬಹಳ ಉಪಯೋಗವಾಗುತ್ತದೆ. ನಾನು ಯಾರನ್ನೂ ಮೋಸ ಮಾಡಲು ಈ ಮನವಿ ಮಾಡುತ್ತಿಲ್ಲ. ನನ್ನ ಜೀವನವನ್ನು ಸಾಗಿಸಲು ಮತ್ತು ನನ್ನ ಮಗಳ ಭವಿಷ್ಯದ ಸಹಾಯ ಕೇಳುತ್ತಿದ್ದೇನೆ. ನನ್ನ ಬಳಿ ಇದ್ದ ಸ್ವಲ್ಪ ಹಣವನ್ನು ನನಗೆ ಮೋಸ ಮಾಡಿ ತೆಗೆದುಕೊಂಡಿದ್ದಾರೆ. ಇದರಿಂದ ನಾನು ಇನ್ನೂ ಹೆಚ್ಚು ಕಷ್ಟದಲ್ಲಿದ್ದೇನೆ. ದಯವಿಟ್ಟು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸಹಾಯ ನನ್ನ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಸಹಾಯ ನನ್ನ ಜೀವನದಲ್ಲಿ ಒಂದು ಬೆಳಕು ತರುತ್ತದೆ. ಧನ್ಯವಾದಗಳು. ಅಣ್ಣನಿಂದ ನನಗೆ ತುಂಬ ಮೋಸವಾಗಿದೆ. ನಾನು
ಅವನ ಮೇಲೆ ತುಂಬ ನಂಬಿಕೆ ಇಟ್ಟೆ, ಆದರೆ ಅವನು ನನ್ನ ಹಣವನ್ನು ತೆಗೆದುಕೊಂಡು ನೀನು ವಾಪಸ್ ಕೊಡಲಿಲ್ಲ. ಅದರ ಕಾರಣದಿಂದ ನಾನು ಈಗ ತುಂಬ ಸಂಕಷ್ಟದಲ್ಲಿದ್ದೇನೆ. ಇಎಂಐ ಕಟ್ಟಲು ಕೂಡ ನನಗೆ ತುಂಬ ತೊಂದರೆ ಆಗುತ್ತದೆ. ಅದರಿಂದ ನಾನು ಸಹಾಯ ಕೇಳುತ್ತಿದ್ದೇನೆ. ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಿ. ಸಣ್ಣ ಸಹಾಯದೊಂದಿಗೆ ನನಗೆ ದೊಡ್ಡ ನೆರವಾಗುತ್ತದೆ. ಧನ್ಯವಾದಗಳು. ಈ ಕಥೆಯಿಂದ ನನಗೆ ಸಹಾಯ ಸಿಕ್ಕರೆ ಅದೇ ರೀತಿ ಕಷ್ಟದಲ್ಲಿರುವ ಇನ್ನೂ ಹಲವಾರು ಜನರಿಗೆ ಸಹಾಯ ಮಾಡಲು ನಾನು ಪ್ರಯತ್ನಿಸುತ್ತಿದ್ದೇನೆ. ನನ್ನಂತಹ ಪರಿಸ್ಥಿತಿಯಲ್ಲಿ ಇರುವವರು ಇನ್ನೂ ತುಂಬ ಜನ ಇದ್ದಾರೆ. ಅವರು ಕೂಡ ಜೀವನದಲ್ಲಿ ಹಲವು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಅದರಿಂದ ಸಹ ನಾನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಾಯ ಕೇಳಲು ಅವರಿಗೂ ನೆರವಾಗಲು ಇಷ್ಟಪಡುತ್ತೇನೆ. ನನಗೂ ಸಾಧ್ಯವಾದರೆ ನಾನು ಸ್ವತಃ ಸಹಾಯ ಮಾಡುತ್ತೇನೆ. ಆದರೆ ಈಗ ನನ್ನಲ್ಲಿ ಏನೂ ಇಲ್ಲ ಕಾರಣ ನಾನು ಸಹಾಯವನ್ನು ಕೇಳುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ. ನಿಮ್ಮ ಸಣ್ಣ ಸಹಾಯವು ನನ್ನ ಜೀವನ ಇನ್ನಷ್ಟು ಬೆಳಕು ತರುತ್ತದೆ. ಧನ್ಯವಾದಗಳು.